ನಮಸ್ಕಾರ. ಹಿಂದಿನ ಕ್ಲಾಸ್ನಲ್ಲಿ ಕೆಲವು ಕಾನ್ಸೆಪ್ಟ್ ಅಸೆಸ್ಸಿ, ಪರ್ಸನ್ನು, ಅಸೆಸ್ಸಿ ಇನ್ ಡಿಫಾಲ್ಟ್, ಡೀಮ್ಡ್ ಅಸೆಸ್ಸಿ, ಪ್ರೀವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ಕ್ಲಾಸ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಇನ್ಕಮ್. ಅಂದರೆ ಇನ್ಕಮ್ ಅಂದರೆ ಏನು, ವಾಟ್ ಆರ್ ದ ಆಸ್ಪೆಕ್ಟ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಇನ್ಕಮ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಕಾರ್ಡಿಂಗ್ ಟು the section 2 subsection 24 of the Income Tax Act 1961, it defines the income as it is inclusive and not exhaustive. ಅಂದರೆ ಕೇವಲ ಇಷ್ಟೇ ಅನ್ನುವಂಥದ್ದನ್ನ ಅದೇನು ಹೇಳೋದಿಲ್ಲ. ದ ಟರ್ಮ್ ಇನ್ಕಮ್ ನಾಟ್ ಓನ್ಲಿ ಇನ್ಕ್ಲೂಡ್ಸ್ ದೋಸ್ ಥಿಂಗ್ಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ಸೆಕ್ಷನ್ 2 subsection 24 but also includes such things which the term signifies according to its general and natural meaning. ಅಂದರೆ ಸೆಕ್ಷನ್ 224 ಏನು ಹೇಳಿದೆಯೋ ಅದಷ್ಟೇ ಇನ್ಕಮ್ ಆಗೋದಿಲ್ಲ. ಅಕಸ್ಮಾತ್ ಆ ಸೆಕ್ಷನಲ್ಲಿ ಹೇಗೆ ಇರುತ್ತೆ ಇನ್ಕಮ್ ಅಂತ ಹೇಳಿರುತ್ತೋ ಆ ರೀತಿ ಇನ್ಕಮ್ ಬೇರೆ ಎಲ್ಲಾದರೂ ಬಂದರೂ ಸಹ ಅದನ್ನು ಸಹ ಇನ್ಕಮ್ ಅಂತೇಳಿ, ಅಂದರೆ ಅದಕ್ಕೋಸ್ಕರನೇ ಕೋರ್ಟ್ನಲ್ಲಿ ಬೇರೆ ಬೇರೆ ಡಿಸಿಷನ್ ಸಿಗುತ್ತೆ. ಅಂದರೆ ಏನು ಸೆಕ್ಷನ್ 2 ಸಬ್ಸೆಕ್ಷನ್ 24 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961ನಲ್ಲಿ ಇನ್ಕಮ್ ಅಂದರೆ ಅಂತ ಏನು ಹೇಳಿದೆಯೋ ಆ ನೇಚರಿಗೆ ಸಂಬಂಧಿಸಿದ ಆ ರೀತಿ ಸಂಬಂಧಿತ ಇನ್ಯಾವುದೇ ಆದಾಯ ಬಂದರೂ ಸಹ ಅದನ್ನು ಇನ್ಕಮ್ ಅಂತೇಳಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೇಳ್ತೇವೆ. ದಿಸ್ ಈಸ್ ಬಿಕಾಸ್ ಆಫ್ ಟು ಲೆವಿ ದ ಟ್ಯಾಕ್ಸ್ ಆನ್ ದ ಇನ್ಕಮ್ ಆಫ್ ಎನ್ ಅಸೆಸ್ಸಿ. ದ ಡೆಫಿನೇಷನ್ ಆಫ್ ಇನ್ಕಮ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಇಂಡಿವಿಜುವಲ್ಸ್. ಅಂದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಇನ್ ಕೇಸ್ ಆಫ್ ಎನ್ ಇಂಡಿವಿಜುವಲ್ಸ್ ಎಂಪ್ಲಾಯ್ಡ್, ಸ್ಯಾಲರಿ ಆರ್ ವೇಜಸ್ ಅರ್ನ್ಡ್ ಈಸ್ ದ ಇನ್ಕಮ್. ಫಾರ್ ದಿ ಬಿಸ್ನೆಸ್ ಪರ್ಸನ್ಸ್, ಇನ್ಕಮ್ ಮೀನ್ಸ್ ಎ ರೆವಿನ್ಯೂ ರಿಸೀವ್ಡ್ ಫ್ರಮ್ ದ ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ಆಫ್ಟರ್ ಪೇಯಿಂಗ್ ಆಲ್ ಎಕ್ಸ್ಪೆನ್ಸಸ್ ಆರ್ ಅಪ್ಲಿಕಬಲ್ ಟ್ಯಾಕ್ಸಸ್. ದ ನೆಟ್ ಪ್ರಾಫಿಟ್ ಅಂತೇಳಿ ಕರಿತೇವೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದರೆ ಅವನ ರೆಗ್ಯುಲರ್ ಆ್ಯಕ್ಟಿವಿಟೀಸಿಂದ ಏನು ಆದಾಯ ಬರುತ್ತೋ, ಅಂದರೆ ಅವನು ಖರ್ಚು ಕಳೆದ ನಂತರ ಅವನ ಖರ್ಚು ಅಥವಾ ಬೇರೆ ಬೇರೆ ಟ್ಯಾಕ್ಸ್ ಎಲ್ಲ ಕಟ್ಟು, ಅಂದರೆ ಜಿ ಎಸ್ ಟಿ ಅಂತ ಏನು ಹೇಳ್ತೀವಿ, ಇದೆಲ್ಲ ಕಟ್ಟು ಉಳಿದ ನಂತರ ಇರ್ತಕ್ಕಂಥ ನೆಟ್ ಪ್ರಾಫಿಟ್ ಇದೆ. ಆ ನೆಟ್ ಪ್ರಾಫಿಟನ್ನು ನಾವು ಇನ್ಕಮ್ ಅಂತೇಳಿ ಕರಿತೇವೆ. ಟು ಸಮ್ ಅಪ್, ಇನ್ಕಮ್ ಈಸ್ ನಥಿಂಗ್ ಬಟ್ ಒನ್ಸ್ ಅರ್ನಿಂಗ್ ರಿಸೀವ್ಡ್ ಡ್ಯೂರಿಂಗ್ ಎ ಪೀರಿಯಡ್. ಜನರಲಿ ಆಲ್ ಇನ್ಕಮ್ಸ್ ಆರ್ ಸಬ್ಜೆಕ್ಟ್ ಟು ಟ್ಯಾಕ್ಸಸ್ ಇನ್ ಇಂಡಿಯಾ. ಯಾವುದೇ ಇರ್ಬೋದು, ಯಾವುದೇ ಇನ್ಕಮ್ ಆದರೂ ಸಹ ಅದು ಇನ್ಕಮ್ ಟ್ಯಾಕ್ಸ್ಗೆ ಬರುತ್ತೆ. ಸೊ ಇಟ್ ಈಸ್ ಪಿರಿಯಾಡಿಕಲ್ ರಿಟರ್ನ್ ವಿತ್ ರೆಗ್ಯುಲಾರಿಟಿ ಆರ್ ಎಕ್ಸ್ಪೆಕ್ಟೆಡ್ ರೆಗ್ಯುಲಾರಿಟಿ. ಅಂದರೆ ರೆಗ್ಯುಲರ್ ಆಗಿ ಇರುವಂಥದ್ದು. ಇನ್ಕಮ್ ಡಸ್ ನಾಟ್ ಓನ್ಲಿ ರೆಫರ್ಸ್ ಟು ಮಾನಿಟರಿ ರಿಟರ್ನ್ ಬಟ್ ಆಲ್ಸೋ ಇನ್ಕ್ಲೂಡ್ಸ್ ನಾನ್ ಮಾನಿಟರಿ ರಿಟರ್ನ್ಸ್. ಕೆಲವೊಮ್ಮೆ ನನ್ನ ಹತ್ರ ಕ್ಯಾಶ್ ಇಲ್ಲ, ಚಿನ್ನದ ರೂಪದಲ್ಲಿ ಅಥವಾ ಬೆಳ್ಳಿ ರೂಪದಲ್ಲಿ, ವಜ್ರ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ರೀತಿ ತೊಗೊಂಡು ಬರ್ತಾರೆ ಬುಲಿಯನ್ಸ್. ಸೊ ಇದೆಲ್ಲವೂ ಸಹ ನಾಟ್ ಓನ್ಲಿ ಮಾನಿಟರಿ ಅನ್ನುವಂಥದ್ದೇ ಅಲ್ಲ, ನಾನ್ ಮಾನಿಟರಿ ಇನ್ ಕೈಂಡ್ಸಲ್ಲಿದ್ದರೂ ಸಹ ಅದು ಇನ್ಕಮ್ ಆಗ್ತದೆ. ಇಟ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಆಫ್ ಬೆನಿಫಿಟ್ಸ್ ಆ್ಯಂಡ್ ಪರ್ಕ್ಯೂಜಿಟ್ಸ್ ಆ್ಯಸ್ ವೆಲ್. ಪರ್ಕ್ಯೂಜಿಟ್ಸನ್ನು ತಗೊಳ್ಳಿ, ಕಂಪನಿಯಲ್ಲಿ ಬೇರೆ ಬೇರೆ ಪರ್ಕ್ಯೂಜಿಟ್ಸ್ ಇರ್ತದೆ, ಅದನ್ನು ಸಹ ನಾವು ಇನ್ಕಮ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಏನೆಲ್ಲ ಇನ್ಕಮ್ ಅಂತ ಹೇಳಿದ್ರೆ ಏನೆಲ್ಲ ಇನ್ಕ್ಲೂಡ್ ಇದೆ ಅನ್ನುವಂಥದ್ದನ್ನ ಟ್ಯಾಕ್ಸ್ ಸೆಕ್ಷನ್ 224 ಹೇಳ್ತಾರೆ. ಅಂದರೆ ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 24, ಇನ್ಕಮ್ ಇನ್ಕ್ಲೂಡ್ಸ್ ದ ಪ್ರಾಫಿಟ್ಸ್ ಆರ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್. ಎನಿ ಪ್ರಾಫಿಟ್ಸ್ ಆರ್ ಗೇನ್ಸ್. The gains means the occasional income. Profits means the earning which is arised through the regular activities of a business. Gains means the occasional things. Anything which is earned by a person occasionally in that period. It is not regular activity. That is the gain from business and profession. Next, dividend on shares. Voluntary contribution received by a charitable, religious trust or university education institutions or hospital. Any voluntary contribution is also a income to the person. Value of perquisites or profit in lieu of salary taxable under section 17 and special allowance benefits specifically granted either to meet the personal expenses or performs the duties. ಅದನ್ನು ಸಹ ನಾವು ಇನ್ಕಮ್. ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಲೈಕ್ ಡ್ಯೂಟಿ ಡ್ರಾಬ್ಯಾಕ್, ಕ್ಯಾಶ್ ಕಾಂಪೆನ್ಸೇಟರಿ ಸಪೋರ್ಟ್, ಸೇಲ್ ಆಫ್ ಲೈಸೆನ್ಸ್, interest, salary, bonus, commission or remuneration earned by a partner of a firm. ಕ್ಯಾಪಿಟಲ್ ಗೇನ್ಸ್, ಯಾವುದೋ ಒಂದು ಅಸೆಟನ್ನು ಮಾರಾಟ ಮಾಡ್ತೀವಿ, ಅದರಿಂದ ಬಂದಂಥದ್ದು ಕ್ಯಾಪಿಟಲ್ ಗೇನ್. ಪ್ರಾಫಿಟ್ಸ್ ಆ್ಯಂಡ್ ಗೇನ್ ಫ್ರಮ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಕ್ಯಾರಿಡ್ ಆನ್ ಬೈ ಎ ಕೋಆಪರೇಟಿವ್ ಸೊಸೈಟಿ ವಿತ್ ಇಟ್ಸ್ ಮೆಂಬರ್ಸ್. ಸೊ ಕೋಆಪರೇಟಿವ್ ಸೊಸೈಟಿ ಇದೆ, ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ PLD ಬ್ಯಾಂಕನ್ನು ನೋಡ್ತೇವೆ, ಬೇರೆ ಬೇರೆ SCA ಬ್ಯಾಂಕ್ ಎಲ್ಲ ನೋಡ್ತೇವೆ.
ಈ ರೀತಿ ಯಾವುದೇ ಸಹಕಾರಿ ಕೋಆಪರೇಟಿವ್ DCC ಬ್ಯಾಂಕ್, ಕೋಆಪರೇಟಿವ್ಸ್ ಬ್ಯಾಂಕ್, ಅದರಿಂದ ಆದಾಯ ಬಂದರೂ ಸಹ ಅದು ಸಹ ಇನ್ಕಮ್. ಮತ್ತು ವಿನ್ನಿಂಗ್ ಫ್ರಮ್ ದ ಕ್ಯಾಜುವಲ್ ಇನ್ಕಮ್ ಅಂತ ಕರಿತೀವಿ. ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪರ್ಚೇಸ್, ರೇಸ್ ಹಾರ್ಸ್ ರೇಸ್ನಿಂದ ಬಂದಂಥ ಇನ್ಕಮ್, ಅಥವಾ ಕಾರ್ಡ್ ಗೇಮಿನ ಅಥವಾ ರಿಯಾಲಿಟಿ ಶೋನಲ್ಲಿ ವಿನ್ ಆದದ್ದು, ಕರೋಡ್ಪತಿ ವಿನ್ ಆಗ್ತಕ್ಕಂಥದ್ದು, ಪುನೀತ್ ಕುಮಾರ್ ಕೋಟ್ಯಾಧಿಪತಿಯಿಂದ ಇರ್ಬೋದು, ಅಥವಾ ಅಮಿತಾಬ್ ಬಚ್ಚನ್ ನಡೆಸಿದಂಥ ಆ ರೀತಿ ಕರೋಡ್ಪತಿಯಿಂದ, ಅಥವಾ ನಮ್ಮೂರಿನಲ್ಲಿ ಯಾವುದೋ ಒಂದು ಗಣೇಶನ ಪೂಜಿಸುವಂಥ ಸಂದರ್ಭ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಲಾಟ್ರಿ ಟಿಕೆಟನ್ನು ಇಶ್ಯೂ ಮಾಡ್ತಾರೆ, ಅದರಿಂದ ಬಂದಂಥ ಆದಾಯವೂ ಸಹ ಇನ್ಕಮ್ ಆಗ್ತದೆ. ನೆಕ್ಸ್ಟ್ ಡೀಮ್ಡ್ ಇನ್ಕಮ್, ಸಮ್ಸ್ ರಿಸೀವ್ಡ್ ಬೈ ಅನ್ ಅಸೆಸ್ಸಿ ಫ್ರಮ್ ಹಿಸ್ ಎಂಪ್ಲಾಯೀಸ್ ಟುವರ್ಡ್ಸ್ ವೆಲ್ಫೇರ್ ಫಂಡ್ ಕಾಂಟ್ರಿಬ್ಯೂಷನ್. ಅಂದರೆ ಒಬ್ಬ ಅಸೆಸ್ಸಿ ಅವನ ಎಂಪ್ಲಾಯಿಂದ ಸಂಗ್ರಹ ಮಾಡಿದ್ದು ಸಹ ಇನ್ಕಮ್ ಆಗುತ್ತೆ. ಅಮೌಂಟ್ ರಿಸೀವ್ಡ್ ಅಂಡರ್ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ಬೋನಸ್, ಅಮೌಂಟ್ ರಿಸೀವ್ಡ್ ಅಂಡರ್ ಅಗ್ರಿಮೆಂಟ್, ಬೆನಿಫಿಟ್ ಆಫ್ ಪರ್ಕ್ಯೂಸಿಟ್ ರಿಸೀವ್ಡ್ ಫ್ರಮ್ ಎ ಕಂಪೆನಿ ಬೈ ಎ ಡೈರೆಕ್ಟರ್ ಅಥವಾ ಪರ್ಸನ್ಗಳು. ಅಂದರೆ ಒಂದು ಕಂಪನಿ ಡೈರೆಕ್ಟ್ ಇದ್ದಾನೆ ಅಂತಂದರೆ ಕಂಪನಿಯಿಂದ ಕಾರ್ ಫೆಸಿಲಿಟಿ ತೊಗೊಳ್ತಾನೆ, ಕ್ಯಾಂಟೀನ್ ಫೆಸಿಲಿಟಿ ತೊಗೊಳ್ತಾನೆ, ಹೌಸಿಂಗ್ ಫೆಸಿಲಿಟಿ ತೊಗೊಳ್ತಾನೆ, ಫೋನ್ಸ್ ಫೆಸಿಲಿಟೀಸ್ ತೊಗೊಳ್ತಾನೆ, ಗಾರ್ಡಿನರ್ ಫೆಸಿಲಿಟೀಸ್ ತೊಗೊಳ್ತಾನೆ. ಸೊ ಈ ರೀತಿ ಬೇರೆ ಬೇರೆ ಫೆಸಿಲಿಟಿನ ಅದರ್ ದೆನ್ ಸ್ಯಾಲರಿ ಬೇರೆ ಬೇರೆ ಫೆಸಿಲಿಟಿಯನ್ನು ಕಂಪನಿ ಕೊಡುತ್ತೆ, ಅದನ್ನು ಪರ್ಕ್ಯೂಸಿಟ್ಸ್ ಅಂತೇಳಿ ಕರಿತೀವಿ, ಅದು ಸಹ ಇನ್ಕಮ್. ಆನಂತರ ಗಿಫ್ಟ್ಸ್ ರಿಸೀವ್ಡ್ ಬೈ ಎ ಪರ್ಸನ್ ಮೋರ್ ದೆನ್ ₹50,000, 50,000ಕ್ಕಿಂತ ಜಾಸ್ತಿ ಏನಾದರೂ ಗಿಫ್ಟ್ ಒಬ್ಬ ವ್ಯಕ್ತಿಗೆ ಬಂತು ಅಂದರೆ ಅದನ್ನು ನಾವು ಇನ್ಕಮ್ ಅಂತೇಳಿ ಕರಿತೇವೆ. ಮತ್ತು ನೆಕ್ಸ್ಟ್ ಫೀಚರ್ಸ್ ಆಫ್ ಇನ್ಕಮ್, ಅಂದರೆ ಯಾವುದನ್ನೆಲ್ಲ ನಾವು ಇನ್ಕಮ್ ಅಂಥೇಳಿ ಕರಿತೇವೆ ಅಂತೇಳಿದರೆ, ಫೀಚರ್ಸ್ ಆಫ್ ಇನ್ಕಮ್ ಅಂದರೆ ಆದಾಯ ಅಂದರೆ ಏನು? ಸೊ ಇಟ್ ಈಸ್ ಎ ರೆಗ್ಯುಲರ್ ಆ್ಯಂಡ್ ಡೆಫಿನೇಟ್ ಸೋರ್ಸ್. There should be regular and separate. The term income connotes a periodical monetary return coming in with some sort of regularly and expected regularly from definite sources. There must be a definite source and there should be regularity. The second thing, income must come from outside. ಅಂದರೆ ಇನ್ಕಮ್ ಅಂತಕ್ಕಂಥದ್ದು ನೋ ಒನ್ ಕ್ಯಾನ್ ಅರ್ನ್ ಇನ್ಕಮ್ ಫ್ರಮ್ ಹಿಮ್ಸೆಲ್ಫ್, ಅವನಾಗಿ ಅನ್ನೋದು ಮಾಡೋದು. ಸೊ ದೇರ್ ಕ್ಯಾನ್ ಬಿ ನೋ ಇನ್ಕಮ್ ಫ್ರಮ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಹೆಡ್ ಆಫೀಸ್ ಆ್ಯಂಡ್ ಬ್ರ್ಯಾಂಚ್ ಆಫೀಸ್, ಅದೇ ಇರೋದಿಲ್ಲ. ಸೊ ಹೊರಗಡೆಯಿಂದ ಬರುವಂಥದ್ದನ್ನ ನಾವು ಅದನ್ನು ಇನ್ಕಮ್ ಅಂತೇಳಿ ಕರಿತೀವಿ. ಇಟ್ ಮೇ ಬಿ ರೆಸಿಪ್ಟ್ ಆರ್ ಅಕ್ರೂಯಲ್, ಈಗ ಆಲ್ರೆಡಿ ಬಂದಿರ್ಬೋದು ಅಥವಾ ಇನ್ನೂ ಬರಲಿಕ್ಕಿರ್ಬೋದು, ಅದನ್ನು ಸಹ ನಾವು ಇನ್ಕಮ್ ಅಂತೇಳಿ ಕರಿತೇವೆ. Tainted income, the income tax law does not make any distinction between income accrued or arisen from a legal source or illegal source. Tainted income ಅಂದರೆ ಇಟ್ ಮೇ ಬಿ ಇಲ್ಲಿಗಲ್, ಬ್ಲ್ಯಾಕ್ ಮನಿ ಇರ್ಬೋದು, ಇಲ್ಲಿಗಲ್ ಸೋರ್ಸಿಂದ ನೀವು ಹಣ ಬಂದಿರ್ಬೋದು, ಅದನ್ನು ಸಹ ಇನ್ಕಮ್ ಅಂತೇಳಿ ಕರಿತೇವೆ. ಅದು ಡಿಸ್ಪ್ಯೂಟೆಡ್ ಟೈಟಲ್, ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಕ್ಯಾನ್ ನಾಟ್ ಬಿ ಹೆಲ್ಡ್ ಅಪ್ ಆರ್ ಪೋಸ್ಟ್ಪೋನ್ ಮಿಯರ್ಲಿ ಬಿಕಾಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಎ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ದ ಟೈಟಲ್. ಡಿಸ್ಪ್ಯೂಟೆಡ್ ಟೈಟಲ್ ಇರ್ಬೋದು, ಬಟ್ ಅದು ಇನ್ಕಮ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಟೆಂಪರರಿ ಆರ್ ಪರ್ಮನೆಂಟ್, ವೆದರ್ ದ ಇನ್ಕಮ್ ಈಸ್ ಪರ್ಮನೆಂಟ್ ಆರ್ ಟೆಂಪರರಿ, ಇಟ್ ಈಸ್ ಇಮಿಡಿಯೇಟ್ಲಿ ಫ್ರಮ್ ದ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ, ಇಟ್ ಈಸ್ ಇಮ್ಮೆಟೀರಿಯಲ್. ಅದು ಪರ್ಮನೆಂಟ್ ಟೆಂಪರರಿ, ಇಟ್ ಈಸ್ ಎನ್ ಇಮ್ಮೆಟೀರಿಯಲ್. ಸೊ ಇವನ್ ಟೆಂಪರರಿ ಇನ್ಕಮ್ ಈಸ್ ಆಲ್ಸೋ ಎ ಟ್ಯಾಕ್ಸೆಬಲ್. ಆ್ಯಂಡ್ ಲಮ್ಸಮ್ ರೆಸಿಪ್ಟ್, ಸೊ ಯಾವುದೇ ಲಮ್ಸಮ್ ರೆಸಿಪ್ಟ್ ಬಂದರೂ ಸಹ ಅದು ಇನ್ಕಮ್ ಆಗ್ತದೆ. So income whether received in lump sum or in installment is liable to tax. For example, arrears of bonus, it is received in lump sum, ಅದನ್ನು ಇನ್ಕಮ್ ಅಂತೇಳಿ ಕರಿತೇವೆ, ಅದು ಸಹ ಟ್ಯಾಕ್ಸೆಬಲ್ ಆಗ್ತದೆ. ನೆಕ್ಸ್ಟ್ ಡೈವರ್ಷನ್ ಆಫ್ ಇನ್ಕಮ್ ಬೈ ಓವರ್ ರೈಡಿಂಗ್ ಟೈಟಲ್ ಆರ್ ಅಪ್ಲಿಕೇಶನ್ ಆಫ್ ಇನ್ಕಮ್, ಅದನ್ನು ಸಹ ನಾವು ಇನ್ಕಮ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಟ್ಯಾಕ್ಸ್ ಫ್ರೀ ಇನ್ಕಮ್ ಇರ್ತದೆ, ಅದನ್ನು ಸಹ ಇನ್ಕಮ್. ವಾಲಂಟ್ರಿ ರೆಸಿಪ್ಟ್, ಇನ್ಕಮ್ ಇನ್ಕ್ಲೂಡ್ಸ್ ಲಾಸ್. ಸೊ ಈ ರೀತಿಯಲ್ಲಿ ಇನ್ಕಮ್ ಅಂತೇಳಿದರೆ ಎಲ್ಲ ಅದಕ್ಕೋಸ್ಕರನೇ, ಅಂದರೆ ಇನ್ಕಮ್ ಇನ್ಕ್ಲೂಡ್ ಲಾಸ್, ಇನ್ಕಮ್ ಇನ್ಕ್ಲೂಡ್ ಲಾಸ್, ವೈಲ್ ಇನ್ಕಮ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ರೆಪ್ರೆಸೆಂಟ್ಸ್ ಪ್ಲಸ್ ಇನ್ಕಮ್, ಲಾಸಸ್ ರೆಪ್ರೆಸೆಂಟ್ ಮೈನಸ್ ಇನ್ಕಮ್ ಅಷ್ಟೇ. ಸೊ ಲಾಸು ಸಹ ಇನ್ಕಮ್ ಆಗ್ತದೆ. ಮೊದಲೇ ಹೇಳಿದಾಗೆ ಗಿಫ್ಟು ಸಹ ಇನ್ಕಮ್ ಆಗ್ತದೆ. ಸೊ ಅಂದರೆ ಮೋರ್ ದೆನ್ 50,000ಗಿಂತ ಗಿಫ್ಟ್ ಬಂದು ಅಗ್ರಿಗೇಟ್, ಇವಾಗ ಒಬ್ಬ 10,000, ಇನ್ನೊಬ್ಬ 20,000, ಇನ್ನೊಬ್ಬ 50,000 ಹಾಗೆ ಕೊಟ್ಟು ಅಗ್ರಿಗೇಟ್ ಟೋಟಲ್ ಅಗ್ರಿಗೇಟ್ ಅಮೌಂಟ್ ಆಫ್ ₹50,000 ಅದಕ್ಕಿಂತ ಜಾಸ್ತಿ ಬಂದರೆ ಅದನ್ನು ಗಿಫ್ಟ್ ಅಂತೇಳಿ ಕರಿತೇವೆ. ಒಬ್ಬನೇ 50,000 ಕೊಡುವಂಥದ್ದಂತಲ್ಲ, 4-5 ಜನ ಸೇರಿ ಕೊಟ್ಟಂಥ ಗಿಫ್ಟು 50,000ಕ್ಕಿಂತ ಜಾಸ್ತಿ ಆಗ್ತದೆ ಅಂದರೆ ಅದು ಸಹ ಟ್ಯಾಕ್ಸೆಬಲ್ ಆಗ್ತದೆ, ಅದು ಇಮ್ಮೂವೇಬಲ್. ಆದರೆ ದ ಗಿಫ್ಟ್ ರಿಸೀವ್ಡ್ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ ಅದು
ಎಕ್ಸಮ್ಡ್ ಇರ್ತದೆ. ಬಟ್ ಎನಿ ಗಿಫ್ಟ್ ವಿಚ್ ಈಸ್ ರಿಸೀವ್ಡ್ ಮೋರ್ ದೆನ್ ₹50,000 ಈಸ್ ಸೆಟ್ ಟು ಬಿ ಇನ್ಕಮ್. ಸೊ ಇವತ್ತು ಈ ಅಂಶಗಳ ಬಗ್ಗೆ, ಅಂದರೆ ಇನ್ಕಮ್ ಅಂದರೆ ಏನು, ಯಾವುದೆಲ್ಲ ಇನ್ಕಮ್ನಲ್ಲಿ ಸೇರಿದೆ, ಮತ್ತು ಫೀಚರ್ಸ್ ಆಫ್ ಇನ್ಕಮ್ ಏನು ಅನ್ನುವಂಥದ್ದನ್ನೆಲ್ಲ ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನುಳಿದಂಥ ವಿಷಯ ಬಗ್ಗೆ ತಿಳ್ಕೊಳ್ಳುವ. ಥ್ಯಾಂಕ್ ಯು.